ಬೆಸ್ಕಾಂನಲ್ಲಿ ಖತರ್ನಾಕ್ ದಂಧೆಕೋರರ ಹಾವಳಿ. ಕಾಂಟ್ರಾಕ್ಟರ್ ಅಧಿಕಾರಿಗಳ ನಡುವೆ ಇದ್ದಾನೊಬ್ಬ ಬ್ರೋಕರ್. ಡ್ರೈವರ್ ಆಗಿದ್ದವನು ಈಗ ಬೆಸ್ಕಾಂ ಡೀಲರ್ ಆಗಿದ್ದಾನೆ. ಬೆಸ್ಕಾಂ ಸ್ಟೋರಿ ಇದು. ಬೆಸ್ಕಾಂನಲ್ಲಿ ಖತರ್ನಾಕ್ ದಂಧೆಕೋರರ ಹಾವಳಿ ಇದೆ. ಕಾಂಟ್ರಾಕ್ಟರ್ ಅಧಿಕಾರಿಗಳ ನಡುವೆ ಇದ್ದಾನೊಬ್ಬ ಬ್ರೋಕರ್. ಡ್ರೈವರ್ ಆಗಿದ್ದವನೀಗ ಬೆಸ್ಕಾಂ ಡೀಲರ್. ಅಶ್ವೇಗ ನ್ಯೂಸ್ ನಲ್ಲಿ ಬೆಸ್ಕಾಂ ಬಡಾಯಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಿದ್ದೀವಿ. ಅಧಿಕಾರಿಗಳೆಲ್ಲ ಜೇಬ್ನಲ್ಲಿದ್ದಾರೆ ಅಂತಾನೆ ಈ ಪುಂಗಿದಾಸ. ಬೆಸ್ಕಾಂನಲ್ಲಿ ಖತರ್ನಾಕ್ ದಂಧೆಕೋರರ ಹಾವಳಿಯಾಗಿದೆ. ಕಾಂಟ್ರಾಕ್ಟರು, ಅಧಿಕಾರಿಗಳು ಇವರೆಲ್ಲರ ಮಧ್ಯೆ ಒಬ್ಬ ಬ್ರೋಕರ್ ಇದ್ಕೊಂಡು ನಡೆಸ್ತಿದ್ದಾನೆ. ಇದನ್ನ ಡ್ರೈವರ್ ಆಗಿದ್ದವನು ಈಗ ಬೆಸ್ಕಾಂ ಡೀಲರ್ ಆಗಿದ್ದಾನೆ. ನಿಮ್ಮ ಅಶ್ವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ವರದಿಯೊಂದನ್ನ ತೋರಿಸ್ತಿದ್ದೀವಿ. ಅಧಿಕಾರಿಗಳೆಲ್ಲ ನನ್ನ ಜೇಬಲ್ಲಿದ್ದಾರೆ, ನಂಗೆ ಎಲ್ಲರೂ ಗೊತ್ತು, ನಾನು ಎಲ್ಲಾ ಕೆಲಸ ಮಾಡಿಸ್ಕೊಟ್ಬಿಡ್ತೀನಿ ಅನ್ನೋ ತಾನೆ ಈ ಪುಂಗಿದಾಸ. ತಿಂಗಳುಗಳ ಹಿಂದೆ ಡ್ರೈವರ್, ಈಗ ಆತ ಬೆಸ್ಕಾಂ ಡೀಲರ್. ಕಾಂಟ್ರಾಕ್ಟರ್ಗಳಿಗೆ ಕಾಂಟ್ರಾಕ್ಟ್ ಕೊಡ್ತಾನೆ ಈ ಡೀಲರ್ ರುದ್ರ. ಬೆಸ್ಕಾಂ N4 ನಲ್ಲಿ ಡ್ರೈವರ್ ಆಗಿದ್ದಂತಹ ರುದ್ರೇಶ್ ಈಗ ಬೆಸ್ಕಾಂ ಜೊತೆಗೆ ಲೋಕಾಯುಕ್ತದಲ್ಲೂ ಈತ ಪುಂಗಿದಾಸನೇ ಆಗಿದ್ದಾನೆ. ತಿಂಗಳುಗಳ ಹಿಂದೆ ಡ್ರೈವರ್ ಆಗಿದ್ದ, ಈಗ ಬೆಸ್ಕಾಂ ಡೀಲರ್ ಆಗಿದ್ದಾನೆ. ಕಾಂಟ್ರಾಕ್ಟರ್ಗಳಿಗೆ ಕಾಂಟ್ರಾಕ್ಟ್ ಕೊಡ್ತಾನೆ ಡೀಲರ್ ರುದ್ರ. ಬೆಸ್ಕಾಂ N4 ನಲ್ಲಿ ಡ್ರೈವರ್ ಆಗಿದ್ದಂತಹ ರುದ್ರೇಶ್ ಈತ. ಬೆಸ್ಕಾಂ ಜೊತೆ ಲೋಕಾಯುಕ್ತದಲ್ಲೂ ಈತ ಪುಂಗಿದಾಸನೇ. ಲೋಕಾಯುಕ್ತದಲ್ಲಿ 3-4 ಕಾರ್ ಬಾಡಿಗೆಗೆ ಬಿಟ್ಟಿದ್ದಾನೆ ರುದ್ರ. ಲೋಕಕ್ಕೆ ಕಾರ್ ಬಿಟ್ಟಿದ್ದೆ ರುದ್ರೇಶನಿಗೆ ಭರ್ಜರಿ ಬಂಡವಾಳ ಆಗಿದೆಯಂತೆ. ಲೋಕಾಯುಕ್ತ ಅಧಿಕಾರಿಗಳ ಸಲುಗೆಗೆ ಈತನೇ ಬಂಡವಾಳ. ಲೋಕಾಯುಕ್ತರ ಲ್ಯಾಂಡ್ ಲೈನ್ ನಿಂದಲೇ ಅಧಿಕಾರಿಗಳಿಗೆ ಗಾಳ ಹಾಕ್ತಾನಂತೆ. ಆಫೀಸರ್ಸ್ಗೆ ಕಾಲ್ ಮಾಡಿಸಿ ಬೇಳೆ ಬೇಯಿಸ್ಕೋತಾನೆ ರುದ್ರ. ತಿರುಪತಿ ಲಡ್ಡು ಪ್ರಸಾದ ತಂದುಕೊಟ್ಟು ಪುಸಲಾಯಿಸ್ತಾನಂತೆ. ಲಡ್ಡು ತಿಂದ ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಕೊಳ್ಳೋ ಖತರ್ನಾಕ್ ಈತ. ಅಶ್ವೇಗ ನ್ಯೂಸ್ ನಲ್ಲಿ ಡೀಲರ್ ರುದ್ರನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮಗೆ ತೋರಿಸ್ತಿದ್ದೀವಿ. ತಿಂಗಳುಗಳ ಹಿಂದೆ ಡ್ರೈವರ್ ಆಗಿದ್ದವನು ಈಗ ಬೆಸ್ಕಾಂ ಡೀಲರ್. ಕಾಂಟ್ರಾಕ್ಟರ್ಗಳಿಗೆ ಕಾಂಟ್ರಾಕ್ಟ್ ಕೊಡ್ತಾನೆ ಡೀಲರ್ ರುದ್ರ. ಅಧಿಕಾರಿಗಳನ್ನ ನೋಡಿ, ಬೆಸ್ಕಾಂ A1 ನಲ್ಲಿ ಈತ ಡ್ರೈವರ್ ಆಗಿದ್ದ. ಬೆಸ್ಕಾಂ ಜೊತೆಗೆ ಲೋಕಾಯುಕ್ತದಲ್ಲೂ ಈತ ಪುಂಗಿದಾಸನೇ ಆಗಿದ್ದಾನೆ. ಲೋಕಾಯುಕ್ತದಲ್ಲಿ 3-4 ಕಾರ್ನ ಬಾಡಿಗೆಗೆ ಬಿಟ್ಕೊಂಡು ಜೀವನ ಮಾಡ್ತಿದ್ದಂಥವನು ಈಗ ಡೀಲರ್ ಆಗಿರುವಂಥದ್ದು. ಲೋಕಕ್ಕೆ ಕಾರ್ ಬಿಟ್ಟಿದ್ದೆ ರುದ್ರೇಶನ್ಗೆ ಭರ್ಜರಿ ಬಂಡವಾಳ ಆಯ್ತು ಅನ್ಸತ್ತೆ. ಲೋಕಾಯುಕ್ತ ಅಧಿಕಾರಿಗಳ ಸಲಹೆ ಏನಿದೆಯಲ್ಲ ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾನೆ. ಲೋಕಾಯುಕ್ತರ ಲ್ಯಾಂಡ್ ಲೈನ್ ನಿಂದಲೇ ಅಧಿಕಾರಿಗಳಿಗೆ ಗಾಳ ಹಾಕ್ತಾನೆ. ಅವ್ರದೇ ಕಾಲ್ ಅನ್ನ ಬಳಸಿ ಆಫೀಸರ್ಸ್ಗೆ ಕಾಲ್ ಮಾಡಿ ಬೇಳೆ ಬೇಯಿಸ್ಕೋತಿದ್ದಾನೆ ಈ ರುದ್ರ. ತಿರುಪತಿ ಲಡ್ಡು ಪ್ರಸಾದ ತಂದುಕೊಟ್ಟು ಪುಸಲಾಯಿಸ್ತಾನಂತೆ. ಲಡ್ಡೂದಿಂದ ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಕೊಳ್ಳೋದೇ ಈತನ ಖತರ್ನಾಕ್ ಕೆಲಸ. ಅಶ್ವೇಗ ನ್ಯೂಸ್ ನಲ್ಲಿ ಡೀಲರ್ ರುದ್ರನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಿದ್ದೀವಿ ನಿಮ್ಗೆ. ತಾನ್ ಮಾಡ್ತಿದ್ದು ಡ್ರೈವರ್ ಕೆಲಸ. 4 ಕಾರ್ನ ಬಾಡಿಗೆಗೆ ಬಿಟ್ಕೊಂಡು ಜೀವನ ಮಾಡ್ತಿದ್ದಂಥವನು ಈಗ ಕಾಂಟ್ರಾಕ್ಟರ್ಗಳಿಗೆ ಕಾಂಟ್ರಾಕ್ಟ್ ಕೊಡ್ತಾನೆ ಈ ಡೀಲರ್ ರುದ್ರ. ಬೆಸ್ಕಾಂ ನಲ್ಲಿ N4 ನಲ್ಲಿ ಡ್ರೈವರ್ ಆಗಿದ್ದ ರುದ್ರೇಶು. ಬೆಸ್ಕಾಂ ಜೊತೆಗೆ ಲೋಕಾಯುಕ್ತದಲ್ಲೂ ಈತ ಪುಂಗಿದಾಸನೇ ಆಗಿದ್ದಾನೆ. ಸುಳ್ಳು ಹೇಳ್ಕೊಂಡು ಲೋಕಾಯುಕ್ತದಲ್ಲಿ ಇರುವಂಥವರ ಅಧಿಕಾರಿಗಳ ಸಲಿಗೆಯನ್ನ ಬಳಸ್ಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರಿಗಳಿಗೆ ಫೋನ್ ಮಾಡಿ ಗಾಳ ಹಾಕ್ತಾನೆ. ಕೆಂಗೇರಿ, ನೆಲಮಂಗಲ ವಿಭಾಗದಲ್ಲಿ ಡೀಲರ್ ರುದ್ರೇಶನದ್ದೇ ಕಳ್ಳಾಟ. RTI ಹಾಕಿಸೋದು, ಅಧಿಕಾರಿಗಳನ್ನ ಹೆದರಿಸೋದೇ ಇವನ ಕೆಲಸ. ಬೆಸ್ಕಾಂ DT ಕೂಡ ಡೀಲರ್ ರುದ್ರನ ಜೇಬಲ್ಲೇ ಇದ್ದಾರಂತೆ. CM DCM ಕೂಡ ಈತನನ್ನ ಕೆಲಸಕ್ಕೆ ಕರೀತಾರಂತೆ. ಪುಂಗಿದಾಸನಾಗಿ ಎಲ್ಲರಿಗೂ ಪಿನ್ ಇಡ್ತಾನೆ ಕಳ್ಳ ರುದ್ರ. ಅಧಿಕಾರಿಗಳು, ಗುತ್ತಿಗೆದಾರರ ನಡುವೆ ಬತ್ತಿ ಇಡೋದೇ ಇವನ ಕೆಲಸವಂತೆ. ಬೆಸ್ಕಾಂ ಹಿರಿಯ ಅಧಿಕಾರಿಗಳೇ ರುದ್ರೇಶನ ದಂಧೆಗಳನ್ನ ಕಣ್ಣಾರೆ ನೋಡಿ ಒಂದ್ಸಲಿ. ರುದ್ರನನ್ನ ಹತ್ತಿರ ಸೇರಿಸೋ ಮುನ್ನ ಸ್ವಲ್ಪ ಹುಷಾರಾಗಿರಿ ಸಾರ್. ಅಶ್ವೇಗ ನ್ಯೂಸ್ ನಲ್ಲಿ ಡೀಲರ್ ರುದ್ರನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಬಯಲು ಮಾಡ್ತಿದ್ದೀವಿ. ಸ್ವಲ್ಪ ಹುಷಾರಾಗಿರಿ ಇಂಥವರ ಬಗ್ಗೆ. ಕೆಂಗೇರಿ, ನೆಲಮಂಗಲ ವಿಭಾಗದಲ್ಲಿ ಡೀಲರ್ ರುದ್ರೇಶನದ್ದೇ ಕಳ್ಳಾಟ. RTI ಹಾಕಿಸೋದು, ಅಧಿಕಾರಿಗಳನ್ನ ಹೆದರಿಸೋದೇ ಇವನ ಕೆಲಸವಾಗಿ ಹೋಗಿದೆ. ಬೆಸ್ಕಾಂ TD ಕೂಡ ಡೀಲರ್ ರುದ್ರನ ಜೇಬಲ್ಲೇ ಇದ್ದಾರಂತೆ. ಎಲ್ಲಾ ಅಧಿಕಾರಿಗಳು ನಂಗೆ ಗೊತ್ತು, CM DCM ಕೂಡ ನನ್ನನ್ನೇ ಕೆಲಸಕ್ಕೆ ಕರೀತಾರೆ ಅಂತ ಹೇಳ್ಕೊತಾನೆ ಈ ಪುಂಗಿದಾಸ.
ಸ್ವಲ್ಪ ಹುಷಾರಾಗಿರಿ ಸರ್ ಇಂಥವರ ಬಗ್ಗೆ. ತಿರುಪತಿ ಲಡ್ಡು ಪ್ರಸಾದ ತಂದುಕೊಟ್ಟು ಎಲ್ಲರನ್ನ ಪುಸಲಾಯಿಸೋದು, ತಿರುಪತಿ ಪ್ರಸಾದ ಕೊಟ್ಟು ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಕೊಳ್ಳೋದೇ ಈತನ ಖತರ್ನಾಕ್ ಕೆಲಸ. ದೇವರ ಪ್ರಸಾದವನ್ನು ಬಂಡವಾಳವಾಗಿ ಮಾಡ್ಕೋತಾರೆ ಇಂಥ ಜನಗಳು, ಸ್ವಲ್ಪ ಹುಷಾರಾಗಿರಿ. ಕೆಂಗೇರಿ ನೆಲಮಂಗಲ ವಿಭಾಗದಲ್ಲಿ ಡೀಲರ್ ರುದ್ರೇಶ್ನದ್ದೇ ಕಳ್ಳಾಟ ನಡೆದಿದೆ. RTI ಹಾಕ್ಸೋದು, ಅಧಿಕಾರಿಗಳನ್ನ ಹೆದರ್ಸೋದು, ಹಿಂಗ್ ಹೇಳಿ ಕೆಲಸ ಮಾಡಿಸ್ಕೊಳ್ಳೋದು. ಜೊತೆಗೆ ಪುಂಗಿ ಹೆಂಗೆ CM DCM ಎಲ್ಲರೂ ನನ್ನ ಜೇಬಲ್ಲೇ ಇದ್ದಾರೆ, ಎಲ್ಲರೂ ನನ್ನನ್ನ ಕೆಲ್ಸಕ್ಕೆ ಕರೀತಾರೆ ಅಂತ ಹೇಳ್ಕೊಳ್ಳೋದು. ಜೊತೆಗೆ ಎಲ್ಲೆಲ್ಲಿ ಕೆಲಸ ಆಗದಿರುತ್ತೋ ಅಲ್ಲೆಲ್ಲ ಹೋಗಿ ಪಿನ್ ಇಡೋದೇ ಇವನ ಕೆಲಸವಂತೆ. ಅಧಿಕಾರಿಗಳು ಗುತ್ತಿಗೆದಾರರ ನಡುವೆ ಬತ್ತಿ ಇಡೋದೇ ಇವನ ಕೆಲಸ ಅಂತಿದ್ದಾರೆ. ಬೆಸ್ಕಾಂ ಹಿರಿಯ ಅಧಿಕಾರಿಗಳೇ, ರುದ್ರೇಶನ ದಂಧೆಗಳನ್ನ ಒಂದ್ಸಲಿ ಕಣ್ಣಾರೆ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ದೂರ ಇಡಿ. ಸ್ವಲ್ಪ ರುದ್ರೇಶನನ್ನ ಹತ್ರ ಸೇರಿಸೋಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ. ಅಶ್ವವೇಗ ನ್ಯೂಸ್ನಲ್ಲಿ ಅವನ ಸುದ್ದಿಯನ್ನ ಈಗ ಬಯಲು ಮಾಡಿದ್ದೀವಿ.